ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ ಕ್ಯಾಮ್ಸ್ ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹಾಗೆ ಇನ್ಸ್ಟಾಲ್ ಆದ್ರ ಮೇಲೆ ಹೇಗೆ ನಾವು ಈ ಒಂದು ಕ್ಯಾಮ್ಸ್ ಆ್ಯಪ್ನಲ್ಲಿ ರಿಜಿಸ್ಟರ್ ಹಾಗೆ ಲಾಗಿನನ್ನು ಯಾವ ರೀತಿ ಆಗೋದು ಅನ್ನೋದನ್ನು ಕೂಡ ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸ್ನೇಹಿತರ. ಮೊದಲಿಗೆ ಇಲ್ಲಿ ನೋಡಿ, ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಈಗ ನಮ್ಮ ಮೊಬೈಲ್ ಫೋನಲ್ಲಿ ಈ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಬೇಕು. ಪ್ಲೇಸ್ಟೋರ್ ಓಪನ್ ಆದ್ರ ಮೇಲೆ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇಲ್ಲಿ ಸರ್ಚಿಗೆ ಹೋಗಿ ಓಕೆ ಕೊಟ್ರ ಮೇಲೆ ಇಲ್ಲಿ ಕ್ಯಾಮ್ಸ್ ಆ್ಯಪ್ ಅಂತ ಕೊಡಬೇಕಾಗತ್ತೆ. ಕೊಟ್ಬಿಟ್ಟು ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ತೋರಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಬೇಕಾಗತ್ತೆ. ಈಗ ಇನ್ಸ್ಟಾಲ್ ಕೊಟ್ರ ಮೇಲೆ ಈಗ ಇನ್ಸ್ಟಾಲ್ ಕೊಟ್ರ ಮೇಲೆ ಈಗ ಸ್ವಲ್ಪ ಟೈಮ್ ತೊಗೊಂಡು ಇನ್ಸ್ಟಾಲ್ ಕಂಪ್ಲೀಟ್ ಆಗುತ್ತೆ. ಇನ್ಸ್ಟಾಲ್ ಕಂಪ್ಲೀಟ್ ಆದ್ರ ಮೇಲೆ ಇಲ್ಲಿ ನೋಡಿ, ಈಗ ಇಲ್ಲಿ ಕೇಳ್ತಿದೆ ಓಪನ್ ಅಂತ, ಇಲ್ಲಿ ಓಪನ್ ಅನ್ನೋದನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ಇಲ್ಲಿ ನೋಡಿ, ಓಪನ್ ಕೊಟ್ರ ಮೇಲೆ ಇಲ್ಲಿ ಪಿಕ್ಚರ್ ಆ್ಯಂಡ್ ರೆಕಾರ್ಡೆಡ್ ವಿಡಿಯೋ ಅಲೋ ಅಂತ ಕೇಳ್ತಾ ಇದೆ. ಸೊ ನಾವಿಲ್ಲಿ ಓಕೆ ಅನ್ನೋ ಕೊಡಬೇಕು. ನಂತರ ಲೊಕೇಶನ್ ಬಗ್ಗೆ ಕೇಳ್ತಿದೆ, ಇದಕ್ಕೂ ಕೂಡ ನಾವು ಓಕೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಈಗ ಇದಾದ್ರ ಮೇಲೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಈಗ ನಾವು ರಿಜಿಸ್ಟರ್ ಅಂತ ಕೊಡಬೇಕು. ಫಸ್ಟು ರಿಜಿಸ್ಟರ್ ಆಗಬೇಕಲ್ವ, ರಿಜಿಸ್ಟರ್ ಅಂತ ಕೊಡಬೇಕು. ರಿಜಿಸ್ಟರ್ ಕೊಟ್ರ ಮೇಲೆ ಇಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ನಮ್ಮದು HRMS ಅಲ್ಲಿ ನಾವು ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ ಅದೇ ಮೊಬೈಲ್ ನಂಬರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ಮೊಬೈಲ್ ನಂಬರನ್ನು ಕೊಟ್ಟ ಮೇಲೆ ಈ ಮೊಬೈಲ್ ನಂಬರಿಗೆ ಈಗ ಓಕೆ ಕೊಡಬೇಕು. ಇಲ್ಲಿ ಓಕೆ ಕೊಟ್ಟ ಮೇಲೆ ಗೆಟ್ OTP ಅಂತ ಕೇಳ್ತಿದೆ. ಸೊ OTP ಸೆಂಡ್ ಸಕ್ಸಸ್ಫುಲಿ. ಈಗ OTP ಬಂದಿರುತ್ತೆ. ಆ OTPಯನ್ನು ನಾವು ಈ ಟೈಮಿಂಗ್ಸ್ ಇದೆ ಅಲ್ವಾ, ಈ ಟೈಮಿಂಗ್ಸ್ ಒಳಗೆ ಇಲ್ಲಿ ಎಂಟ್ರಿ ಮಾಡಬೇಕು. ನಾವೇನಾದರೂ HRMS ಅಲ್ಲಿ ಬೇರೆ ಫೋನ್ ನಂಬರ್ ಇತ್ತು, ಬೇರೆದಿತ್ತು ಅಂದ್ರೂ ಕೂಡ ಅಲ್ಲಿಂದ ತೆಗೆದು ಬೇಗ ನಾವು OTPಯನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಗ KYC ಕೇಳ್ತಾ ಇದೆ ಅಲ್ವಾ, KYC ಸರ್ವಿಸ್ ಅಂತ ಬಂದಿದೆ. ಇಲ್ಲಿ ನಾವು ಆಧಾರ್ ಅಂತ ಕೇಳ್ತಿದೆ. ಇಲ್ಲಿ ಆಧಾರ್ ನಂಬರನ್ನು ಕೊಡಬೇಕಾಗತ್ತೆ. ನಮ್ಮ ಆಧಾರ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಕೊಟ್ಟರ ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತೇಳ್ಬಿಟ್ಟು. ಓಕೆ. ನೆಕ್ಸ್ಟ್ ಈಗ ಈ ಬಾಕ್ಸ್ ಮೇಲೆ ಏನಿದೆ ಅಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೊಡಬೇಕು. ಇಲ್ಲಿ ಇಲಾಖೆಯು ನನ್ನ ವಿವರಗಳನ್ನು ದತ್ತಾಂಶದಲ್ಲಿ ನಮೂದು ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಗಳಲ್ಲಿ ಬಳಸಲು ನನ್ನ ಸಹಮತಿ ಇದೆ ಅಂತ ಕೇಳ್ತಿದೆ. ಅದಕ್ಕೆ ನಾವು ಓಕೆ ಕೊಡಬೇಕಾಗತ್ತೆ. ನಂತರ ಈಗ ಓಕೆ ಕೊಟ್ಟರ ಮೇಲೆ ಇಲ್ಲಿ ನೋಡಿ, ಇಲ್ಲಿ ದೃಢೀಕರಣದ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಿದೆ. ನಾವು ಯಾವ ರೀತಿ ದೃಢೀಕರಣ ಆಗಬೇಕು, OTP ಮೂಲಕನ, ಫೇಸ್ ಕ್ಯಾಪ್ಚರ್ ಮೂಲಕನ, ಅಥವಾ ಫಿಂಗರ್ ಪ್ರಿಂಟ್ಸ್ ಮೂಲಕನ, ಅಥವಾ ಐರಿಸ್ ಕ್ಯಾಪ್ಚರ್ ಅಂತ ಕೇಳ್ತಿದೆ ಅಲ್ವಾ. ಈಗ ನಾವಿಲ್ಲಿ OTP ಅಂತಲೇ ತೊಗೊಂಡ್ರೆ ಬೆಟರು. OTP ಅಂತ ತೊಗೊಂಡ್ರು ಕೂಡ ಇಲ್ಲಿ ನೋಡಿ, ಇಲ್ಲಿ OTP ಪಡೆಯಿರಿ ಅಂತಿದೆ. ಸೊ ಓಕೆ ಕೊಡಬೇಕು. ಇಲ್ಲೂ ಕೂಡ ನಾವು ಆಧಾರಿಗೆ ಯಾವ ನಮ್ಮ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಲ್ಲ ಆ ಮೊಬೈಲ್ ನಂಬರಿಗೆ ಇಲ್ಲಿ ಏನಾಗುತ್ತೆ, ಒಂದು OTP ಬರುತ್ತೆ ನೋಡ್ಬೋದು. ಆ OTPಯನ್ನು ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, OTPಯನ್ನು ಮೆನ್ಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. 47 26 16 ಮೆನ್ಷನ್ ಆದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಪ್ರೊಸೆಸಿಂಗ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ತೋರಿಸ್ತಾ ಇದೆ, ನೇಮ್ ತೋರಿಸ್ತಿದೆ, ಡೆಸಿಗ್ನೇಷನ್ ತೋರಿಸ್ತಿದೆ, ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ತೋರಿಸ್ತಿದೆ. ನೇಮು, ಡೆಸಿಗ್ನೇಷನ್ನು, ಡಿಪಾರ್ಟ್ಮೆಂಟು ತೋರಿಸುತ್ತೆ. ಅದಾದ್ರ ಮೇಲೆ ಈಗ ಇಲ್ಲಿ ನೆಕ್ಸ್ಟ್ ಅಂತ ಕೊಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ
ಫೇಸ್ ಕ್ಯಾಪ್ಚರ್ ಅಂತ ಕೇಳ್ತಿದೆ. ಇದಕ್ಕಿಂತ ನೆಕ್ಸ್ಟ್ ಏನು ಬಂತೀಗ ಫೇಸ್ ಕ್ಯಾಪ್ಚರ್ ಬಂತು. ಈಗ ಫೇಸ್ ಕ್ಯಾಪ್ಚರ್ ಮೇಲೆ ಓಕೆ ಕೊಟ್ಬಿಟ್ಟು ನಾವು ಫ್ರಂಟ್ ಕ್ಯಾಮ್ರಾದಿಂದ ಫೋಟೋವನ್ನು ತಗೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಫೋಟೋವನ್ನು ತೊಗೊಂಡಾಯಿತು. ಫೋಟೋವನ್ನು ತೊಗೊಂಡ್ರ ಮೇಲೆ ಈಗ ನಂತರ ನಾವು ಇಲ್ಲಿ ನೋಡಿ ಇಲ್ಲಿ ಫೋಟೋ ಸರಿ ಬಂದಿಲ್ಲ ಅಂದರೆ ಮತ್ತೆ ರೀಟೇಕು ಮತ್ತು ನೆಕ್ಸ್ಟ್ ಅಂತಿದೆ. ರೀಟೇಕ್ ಮೇಲೆ ಹೋಗಿ ಪುನಃ ನಾವು ಫೋಟೋವನ್ನು ಕ್ಲಿಕ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಅಂತ ಹೋಗೋಣ. ಫೇಸ್ ಮ್ಯಾಚ್ಯೂರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಫೇಸ್ ಮ್ಯಾಚ್ಯೂರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಿದೆ. ಓಕೆ, ಈಗ ನೆಕ್ಸ್ಟು ಈಗ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಇಷ್ಟಾದರೆ ನಮ್ಮ ಫೇಸ್ ಕ್ಯಾಪ್ಚರ್ ಆದರೂ ಕೂಡ ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂದಾಗ ನಮ್ದು ಏನಾಗಿದೆ ಅಲ್ಲಿಗೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ ಫ್ರೆಂಡ್ಸ್. ಇಷ್ಟೇ. ಈಗ ನಾವು ಹೇಗೆ ರಿಜಿಸ್ಟರ್ ಆಗೋದು ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟು ಲಾಗಿನ್ ಹೇಗಾಗೋದು ಅಂತ ನೋಡೋಣ. ಇಲ್ಲಿ ನೋಡಿ ಪ್ಲೀಸ್ ಲಾಗಿನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೇಲೆ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹೆಸರು, KG ID ನಂಬರು ಎಲ್ಲ ತೋರಿಸ್ತಾ ಇದೆ, ಡೇಟು ಎಲ್ಲದನ್ನು ಕೂಡ ತೋರಿಸುತ್ತೆ. ಈಗ ನೋಡ್ಬೋದು ಇಲ್ಲಿ ಚೆಕ್ ಇನ್ ಇದೆ, ಚೆಕ್ಔಟ್ ಇದೆ, OOD ಇದೆ, ಲೀವ್ ಇದೆ, ರಿಪೋರ್ಟ್ ಇದೆ ಅಲ್ವಾ, ನಮ್ಮ ಪ್ರೊಫೈಲು, ಮೂಮೆಂಟು ಎಲ್ಲದೂ ಕೂಡ ಇದೆ. ಹೀಗೆ ನಾವು ಕ್ಯಾಂಪ್ಸ್ ಅಥವಾ ಕರ್ತವ್ಯ ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಂಡ್ರ ಮೇಲೆ ಯಾವ ರೀತಿ ಅದರಲ್ಲಿ ನಾವು ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಆದ್ರ ಮೇಲೆ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಲೈವ್ ಮೂಲಕನೇ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.